ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಸೂರತ್ ಒಳಗದೀವಿ. ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಇವತ್ ನಾನು ಜಂಪ್ ಸೂಟ್ ಹಾಕೊಂಡಿನಿ. ಎಸ್, ಲಾಸ್ಟ್ ಇಯರ್ ಗೋವಾಕ್ ಹೋದಾಗ ಈ ಜಂಪ್ ಸೂಟ್ ತಗೊಂಡಿದ್ನಿ. ಬಹಳ ಜನರಿಗಿದು ಲೈಕ್ ಆಗಿತ್ತು. ಎಲ್ಲಾರು ಬಹಳಷ್ಟು ಜನ ಕೇಳಿದ್ರಿ ಎಲ್ ತಗೊಂಡಿರಿ ಅಂತ. ಸೊ ಅಲ್ಲೇ ತಗೊಂಡಿದ್ನಿ ನಾನು ಗೋವಾ ಒಳಗ. ಬಹಳ ದಿನ ಆಯ್ತು ಆಕ್ಚುಲಿ ಹಾಕೊಂಡೇ ಇರ್ಲಿಲ್ಲ. ಸೊ ಇವತ್ ಹಾಕೊಂಡಿನಿ. ನಾವು ಆಕ್ಚುಲಿ ಸೂರತ್ ಬಂದಾಗಿಂದ ಹೆಂಗೂ ಇಲ್ಲಿ ಬಂದೀವಿ. ಇಲ್ಲಿ ಏನೇನ್ ಫೇಮಸ್ ಐತಿ ಅದನ್ನೆಲ್ಲ ಎಂಜಾಯ್ ಮಾಡಿ ಹೋಗೋಣ, ನೋಡಿ ಹೋಗೋಣ ಅಂತ ಟ್ರೈ ಮಾಡಕತ್ತೀವಿ. ದಿನ ಒಂದ್ ಸ್ವಲ್ಪ ಏರಿಯಾ ಕವರ್ ಮಾಡಕ್ ಟ್ರೈ ಮಾಡಕತ್ತೀವಿ. ಸೊ ಇಲ್ಲಿ ಸೂರತ್ ಒಳಗ ಒಬ್ರಿಬ್ರು ಜನ ನನ್ನ ಫ್ರೆಂಡ್ಸ್ ಅದಾರು, ಪ್ಲಸ್ ಯಾರು ಸೂರತ್ಗೆ ಬಂದ್ ಹೋಗ್ಯಾರು ಅವ್ರಿಗೆ ಕೇಳಾಕತ್ತೀವಿ. ಮತ್ತೇನಾರೇ ಫೇಮಸ್ ಇದ್ರೆ ಹೇಳ್ರಿ, ನಾವು ನೋಡಿ ಹೋಗ್ತೀವಿ ಅಂತ. ಸೊ ಎಲ್ಲಾರ್ದು ಸಜೆಷನ್ ಕೊಡಿ. ಇನ್ನೂ ನಂಗೆ ಕಾಮನ್ ಸಜೆಷನ್ ಸಿಕ್ಕಿತ್ತು ಅಂದ್ರೆ ಚೌತಾ ಬಜಾರ್ ಅಂತ. ಸೊ ಇಲ್ಲಿ ಒಂದು ಚೌತಾ ಬಜಾರ್ ಅಂತ ಐತಂತ. ಬಹಳ ದೊಡ್ಡದ ಮಾರ್ಕೆಟ್ ಐತಂತ. ಎಲ್ಲಾ ಎಕ್ದಮ್ ಕಡಿಮೆ ರೇಟ್ ಒಳಗ ಎಲ್ಲಾ ತರದ ವಸ್ತು ಸಿಗ್ತಾವಂತ. ನೀವು ಇದು ವಸ್ತು ಅಲ್ಲಿ ಸಿಗಂಗಿಲ್ಲ ಅಂತ ಹೇಳಾಕತ್ತಿದ್ರು. ಸೊ ಅಷ್ಟೆಲ್ಲ ಕೇಳಿದ್ಮೇಲೆ ಹೋಗ್ ಬರ್ಬೇಕು ಅಂತ ಮನಸ್ಸಾಗೈತಿ. ನೋಡೋಣ ಫ್ಯಾಮಿಲಿ ಮೆಂಬರ್ಸ್ನು ಏನಾದ್ರೂ ಶಾಪಿಂಗ್ ಅದು ಮಾಡೋದಾಯ್ತಂದ್ರ ಮಾಡ್ಬೇಕು ಅಂತ. ಸೊ ಅದಕ್ಕಾಗಿ ಈಗ ರೆಡಿ ಆಗಾಕತ್ತೀನಿ. ರೆಡಿ ಆಗ್ಬೇಕಾದ್ರೆ ನಂದು ಆಸ್ ಯೂಶುವಲ್ ಈ ಕಿಟ್ ನಿಮಗ್ ಗೊತ್ತೈತಿ, ಇದನ್ನ ತಗೊಂಡ್ ಬಂದಿನಿ, ಮಿಸ್ ಮಾಡಿಲ್ಲ. ಈ ಕಿಟ್ ಜೊತೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ಈ ಜರ್ನಿ ಒಳಗೆ ಇವೆರಡು ತಗೊಂಡ್ ಬಂದಿನಿ. ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಪ್ಯೂರ್ ವಿಟಾಮಿನ್ ಸಿ ಡೈಲಿ ಫೇಸ್ ಜೆಲ್ ಮತ್ತು ಸ್ಲೀಪಿಂಗ್ ನೈಟ್ ಜೆಲ್. ಎಸ್, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ, ಸ್ಪೆಷಲಿ ನನ್ ಸ್ಕಿನ್ಗಾಗಿ. ಒಂದ ನಿಮಿಷ ಕೂತ್ ಮಾತಾಡ್ತೀನಿ, ನಿಂತು ಮಾತಾಡಕ್ ಬರ್ವಾಲ್ತು. ಸೊ ಇವು ಎರಡು ಪ್ರಾಡಕ್ಟ್ ನಾನು ಮರೆಯಲ್ದ ತಗೊಂಡ್ ಬಂದಿನಿ. ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಪ್ಯೂರ್ ವಿಟಾಮಿನ್ ಸಿ ಡೈಲಿ ಫೇಸ್ ಜೆಲ್ ಮತ್ತು ಸ್ಲೀಪಿಂಗ್ ನೈಟ್ ಜೆಲ್. ಸೊ ನನ್ ಸ್ಕಿನ್ ಗಾಗಿ ಬಹಳ ಅಂದ್ರೆ ಬಹಳನೇ ಇಂಪಾರ್ಟೆಂಟ್ ಐತಿ. ಬಿಕಾಸ್ ನಾವ್ ಇಲ್ಲಿ ಬಂದಾಗಿಂದ ಡೈಲಿ ಒಂದೊಂದು ಏರಿಯಾ ಅಡ್ಡಾಡಕತ್ತೀವಿ. ಅದ್ರೊಳಗ ಈಗ ಸದ್ಯ ವಿಂಟರ್ ಸೀಸನ್ ಐತಿ. ಮತ್ ನನ್ ಸ್ಕಿನ್ ಫುಲ್ ಆನ್ ಸೂಪರ್ ಡ್ರೈ ಐತಿ. ನಾನು ಇದನ್ನ ಜೆಲ್ ಹಚ್ಕೊಳ್ಳಲ್ದ ಹಂಗ ಅಡ್ಡಾಡಕತ್ತಂದ್ರ ಫುಲ್ ಸ್ಕಿನ್ ಮೇಲಿಂದ ಎಲ್ಲಾ ಸಣ್ಣ ತೊಗಲೆಲ್ಲ ಬಿಚ್ಚಾಕ್ ಸ್ಟಾರ್ಟ್ ಆಗ್ತೈತಿ. ಅದ್ ಮತ್ತದ್ ಮ್ಯಾಲ ಒಂದ್ ತರ ಕಾಣಕ್ ಸ್ಟಾರ್ಟ್ ಆಗ್ತೈತಿ. ಅದನ್ನ ಹಂಗ ಬಿಟ್ಟ ಮ್ಯಾಲ ನಾನು ಏನಾದ್ರೂ ಪೌಡರ್ ಆಗ್ಲಿ, ಕಾಂಪ್ಯಾಕ್ಟ್ ಪೌಡರ್ ಅಥವಾ ಫೌಂಡೇಶನ್ ಏನಾರ ಹಂಗ ಅಪ್ಲೈ ಮಾಡ್ಕೊಂಡ್ ನಂತರ ಮುಗ್ದ ಹೋಯ್ತು. ಫುಲ್ ಎಲ್ಲ ಬಿಳಿ ಪ್ಯಾಚಸ್ ಮುಖ ಎಲ್ಲ ಒಂಥರ ಹಠ ಕಾಣಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಸೊ ಹಿಂಗಾಗಿ ನಾನೀಗ ಇದನ್ನ ಜೆಲ್ ಹಚ್ಕೊಳಕತ್ತೀನಿ. ಸೊ ಇದು ಏನ್ ಹಚ್ಕೊಳದ್ ಬಾಳ ಏನ್ ದೊಡ್ಡ ಬಿರಿ ಕೆಲಸ ಅಲ್ಲ, ಡಿಫಿಕಲ್ಟ್ ಏನೂ ಇಲ್ಲ. ಅಪ್ಲಿಕೇಶನ್ ಜಸ್ಟ್ ಈ ರೀತಿ ಇರ್ತೈತಿ, ಕಾಣಿಸಕತ್ತಿರ್ಬಹುದು, ನೀರಿನ ಗತ್ಲೆ ಇರ್ತೈತಿ. ಇದನ್ನ ಫಿಂಗರ್ ಟಿಪ್ಸ್ ಒಳಗ್ ತಗೊಂಡು ಮುಖ ಮತ್ತು ನೆಕ್ ಎಲ್ಲಾ ಕಡೆ ಚಂದಂಗಿ ಅಪ್ಲೈ ಮಾಡಿಕೊಂಡು ಅದನ್ನ ಒಂದ್ ಸರ್ತಿ ಚಂದಂಗಿ ಸ್ಕಿನ್ ಒಳಗ ಒಂದ್ ಸ್ವಲ್ಪನ ಅಬ್ಸಾರ್ಬ್ ಆಗ್ಬೇಕು, ಅದು ಒಳಗ್ ಸೋಕ್ ಆಗ್ಬೇಕು, ಆ ರೀತಿ ಹಚ್ಕೋಬೇಕು. ಇದು ಹೆಂಗ್ ಡೈಲಿ ಫೇಸ್ ಜೆಲ್ ಹಚ್ಕೊಂಡಿ ಸೇಮ್ ಇದನ್ನು ಸ್ಲೀಪಿಂಗ್ ನೈಟ್ ಜೆಲ್ ಅದೇ ರೀತಿ ಹಚ್ಕೊಳ್ದೈತಿ. ಅದ್ರೊಳಗೆ ಏನು ಡಿಫ್ರೆನ್ಸ್ ಇಲ್ಲ. ಎರಡತ್ರೊಳಗೂ ಅಲೋವೆರಾ ಜೆಲ್, ಆರೆಂಜ್ ಮತ್ತು ಲೆಮನ್ ಐತಿ. ಮೂರು ನಮ್ ಸ್ಕಿನ್ ಗ ಎಷ್ಟು ಬೆನಿಫಿಷಿಯಲ್ ಅದಾವು, ಅದರಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಗ್ತೈತಿ ಅದನ್ನೇನು ನಾನು ಸ್ಪೆಷಲಿ ಮತ್ ನಿಮಗ್ ಬೇರೆ ಹೇಳೋ ನೆಸೆಸಿಟಿ ಇಲ್ಲ. ಆಲ್ಮೋಸ್ಟ್ ಎಲ್ಲಾರ್ಗಿ ಗೊತ್ತೈತಿ. ಸೊ ಇದರಿಂದ ಸ್ಕಿನ್ ಫುಲ್ ಹೈಡ್ರೇಟ್ ಆಗ್ತೈತಿ, ಪ್ಯಾಚಿ ಕಾಣಂಗಿಲ್ಲ. ಮತ್ತೆ ನೈಟ್ ಯಾಕೆ ಹಚ್ಕೊಳ್ದಂದ್ರೆ ನಿಮ್ ಸ್ಕಿನ್ ಏನಾದ್ರೂ ಡಲ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು, ರಿಪೇರ್ ಆಗ್ಬೇಕಾಗಿತ್ತಂದ್ರ ನೈಟ್ ನೀವು ಮಲ್ಕೊಳಕ್ಕಿಂತ ಫಸ್ಟ್ ಹಚ್ಕೊಂಡ್ರಂದ್ರ ನೈಟ್ ನಾವೇನ್ ಮಲ್ಕೊಂಡಿರ್ತೀವಿ ಆ ಟೈಮ್ಕ ಇದು ಸ್ಕಿನ್ ಮೇಲೆ ವರ್ಕ್ ಮಾಡಿ ನಮ್ ಸ್ಕಿನ್ ಎಲ್ಲ ಚಲೋ ಆಗ್ತತಿ, ರಿಪೇರ್ ಆಗ್ತತಿ. ಮತ್ತೆ ಸ್ಕಿನ್ ಯಾವಾಗ್ಲೂ ಒಂದ್ ಸ್ವಲ್ಪ ಎನರ್ಜೆಟಿಕ್ ಅನಸ್ತತಿ, ಡಲ್ ಅನ್ಸಂಗಿಲ್ಲ. ಸೊ ಇದರಿಂದ ಸ್ಕಿನ್ ಫುಲ್ ಟೈಟ್ ಆಗ್ತತಿ, ಹೈಡ್ರೇಟ್ ಆಗಿ ಚಂದಂಗಿ ಎಲ್ಲ. ಈಗ ನೋಡ್ರಿ ನಾನು ಹಚ್ಕೊಂಡಿನಿ, ಇದ್ರ ಮೇಲೆ ನಾನು ಮೇಕಪ್ ಅಪ್ಲೈ ಮಾಡ್ರೆ ಮುಖ ಫುಲ್ ತೇಜ್ ಅನಸ್ತತಿ, ಒಂಥರ ಗ್ಲೋಯಿಶ್ ಅನಸ್ತತಿ, ಎನರ್ಜೆಟಿಕ್ ಸ್ಕಿನ್ ಅನಸ್ತತಿ. ಮತ್ ಸ್ಕಿನ್ ಏನಂದ್ರೆ ಟೈಟ್ ಅನಸ್ತತಿ, ಹಿಂಗ್ ಲೂಸ್ ಬೀಳಂಗಿಲ್ಲ. ಸೊ ನೀವಾಗೇನಾದ್ರೂ ಚೆಕ್ ಮಾಡೋದಿತ್ತಂದ್ರೆ ಕೆಳಗ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡಬಹುದು. ಬಟ್ ಬೇಡ ಅಂದ್ರ ನಿಮ್ಮ ಮನಿ ಹಂತಕ್ಕ ಸಮೀಪ ಯಾವ್ದಾದ್ರು ಸ್ಟೋರ್ ಇತ್ತಂದ್ರ ಅಲ್ಲಿನೂ ನೀವು ಚೆಕ್ ಮಾಡಬಹುದು. ಸಮೀಪ ಇದ್ದಿದ್ದ ಸ್ಟೋರ್ ಒಳಗೂ ಇವೆಲ್ಲ ಅವೈಲೇಬಲ್ ಅದಾವು. ಸೊ ಅಲ್ಲಿನೂ ನೀವು ಹೋಗಿ ಚೆಕ್ ಮಾಡಬಹುದು. ವಾವ್ದವ್ರದ್ದು ಹೆಂಗೈತಿ, ಬಹಳಷ್ಟು ಪ್ರಾಡಕ್ಟ್ಸ್ ಅದಾವು. ಸೊ ಆಪ್ ಲಿಂಕ್ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿನೂ ನೀವು ಚೆಕ್ ಮಾಡಬಹುದು. ಬಹಳಷ್ಟು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರ್ತಾವು. ಯಾವ್ದು ಹೆಂಗ್ ಇರ್ತೈತಿ, ಅದ್ರದ್ದು ಏನ್ ಯೂಸ್ ಆಗ್ತೈತಿ, ನಿಮಗ್ ಯಾವ್ದು ಸೂಟೇಬಲ್ ಐತಿ ಅದನ್ನೆಲ್ಲ ನೀವು ಚೆಕ್ ಮಾಡಬಹುದು. ವಾವ್ ಆಪ್ ಲಿಂಕ್ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಸೊ ಚಲೋ ಈಗ ಪಟ ಮ್ಯಾಲೆ ಒಂದ್ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊಂಡು ರೆಡಿ ಆಗ್ತೀನಿ. ಆಲ್ರೆಡಿ ಇವ್ರು ರೆಡಿ ಆಗಿ ವೇಟ್ ಮಾಡಕತ್ತಾರು. ಸೋಲೋ ಹೋಗೋನು. ಸೊ ನಾನಂತರೂ ಎಲ್ಲ ಕಂಪ್ಲೀಟ್ ರೆಡಿ ಆದ್ನಿ, ಇವರು ಆಲ್ರೆಡಿ ರೆಡಿ ಆಗ್ಯಾರು. ಬಟ್ ಇಲ್ಲಿ ನೋಡ್ರಿ ಏನ್ ನಡೆದೈತಿ ಕೆಲಸ, ವಿಡಿಯೋ ಎಡಿಟಿಂಗ್ ಅಂಡ್ ಅಪ್ಲೋಡಿಂಗ್.
ಸೊ ಇದು ಫ್ಲೈಟ್ ಜರ್ನಿದ ವಿಡಿಯೋ ಆಲ್ರೆಡಿ ನೀವು ನೋಡಿರ್ಬಹುದು. ಸೊ ಅದ್ರದ್ದೆಲ್ಲ ಇಷ್ಟೊತ್ತನ ಕೂತ್ ಎಡಿಟಿಂಗ್ ಮಾಡಿ ಈಗ ಜಸ್ಟ್ ಅಪ್ಲೋಡ್ ಮಾಡಿದ್ರು. ಸೊ ಈ ರೀತಿ ಡೈಲಿ ವ್ಲಾಗ್ಸ್ ನಾವು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಬಹಳ ಅಂದ್ರೆ ಬಹಳ ಇಬ್ರು ಕೂಡಿ ಪ್ರಯತ್ನ ಮಾಡಕತ್ತೀವಿ. ಇಲ್ಲಿ ಬಂದ್ರು ನಾವು ಒಂದ್ ದಿನಾನು ನಮ್ ವರ್ಕ್ ತಪ್ಸಾಕತ್ತಿಲ್ಲ. ಸೊ ಅದಕ್ಕೆ ಬಂದ ದಿನಾನು ನಾವ್ ಅಂದ್ವಿ ಇದು ನಮ್ಮ ಫೇವ್ರೆಟ್ ಪ್ಲೇಸ್ ನಮಗ್ ಸಿಕ್ತು ಅಂತ. ಸೊ ಬಹಳ ಹೊತ್ತಾಯ್ತು ಇವ್ರು ಕೂತು. ಮತ್ ಅದ್ರೊಳಗೆ ಇಲ್ಲೇನಾಗೈತೆ ಅಂದ್ರ ನೆಟ್ವರ್ಕ್ ಸ್ಪೀಡ್ನು ಜಾಸ್ತಿ ಇರ್ಲಿಲ್ಲ. ಸೊ ಎಷ್ಟೋತನ ಯಾವಾಗಿಂದ ಅದು ಮೊಬೈಲ್ ಹಚ್ಚು ಈ ಮೊಬೈಲ್ ಹಚ್ಚು, ಅದ್ರೊಳಗೆ ಇವ್ರ ಡೇಟಾ ಮುಗೀತು, ನನ್ ಡೇಟಾ ಮುಗೀತು, ಪ್ಲಸ್ ಮತ್ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಅಂತ 1% ಉಳಿದಿತ್ಲ, ಬರೀ 1% ಅಪ್ಲೋಡಿಂಗ್ ಉಳಿದಿತ್ತು. ಮತ್ ಎಕ್ಸ್ಟ್ರಾ ರಿಚಾರ್ಜ್ ಮಾಡಿಸಿ ಆಮೇಲೆ ವಿಡಿಯೋ ಅಪ್ಲೋಡ್ ಆಯ್ತು. ಸೊ ಜಸ್ಟ್ ಅದ್ರದ್ದೆಲ್ಲ ಕೆಲಸ ಮುಗೀತು. ಅದೆಲ್ಲ ಮುಗಿಸಿ ಈಗ ನಾವು ಹೊರಗ ಮಾರ್ಕೆಟ್ ಹೊಂಟೀವಿ. ಈಗ ಆಕ್ಚುಲಿ 3:45 ಆಗೈತಿ. ಇನ್ನೂ ತನಕ ನಮ್ ಊಟ ಇಲ್ಲ. ಈಗ ನಾವು ಊಟ ಮಾಡ್ಬೇಕು. ಹೋಗ್ತಾ ಹೋಗ್ತಾ ನೋಡುನು ಏನ್ ತಿನ್ನಿಸ್ತಾರೋ. ಮತ್ತ ಈಗ ಗುಜರಾತ್ ಬಂದಿದ್ರು ಕೂಡ ಆಲ್ಮೋಸ್ಟ್ ಇಲ್ಲಿ ಇರುತ್ತನ ಗುಜರಾತಿ ಫುಡ್ ತಿನ್ನೋದೈತಿ. ಎಲ್ಲ ಕೂಡ ಗುಜರಾತಿ ಫುಡ್ ಟ್ರೈ ಮಾಡೋದೈತಿ. ಓಕೆ, ಚಲೋ ಚಲೋ. ಸದ್ಯ ರಿಕ್ಷಾದಾಗ ಕೂತೀವಿ ನಾವು. ಇಲ್ಲಿ ಬಹಳ ಫೇಮಸ್ ಐತಿ ಲೋಚೋ. ಇಲ್ಲಿ ಬಂದ್ರ ಸೂರತ್ಗೆ ಬಂದ್ರೆ ಎಲ್ಲರೂ ಮೊದ್ಲಂದ್ರು ಲೋಚೋ ತಿನ್ರತ್ತಂದು. ಸೊ ಲೋಚೋ ತಿನ್ನಕ್ ನಾವ್ ಇಲ್ಲಿ ಜಾನಿ ಲೋಚೋ ಹೌಸ್ ಅಂತಂದು ಒಂದು ನಿಯರೆಸ್ಟ್ ಐತಿ ಪ್ಲೇಸ್, 5 ಕಿಲೋಮೀಟರ್ ಐತಿ. ಸೊ ಹೊಂಟೀವಿ. ಫುಲ್ ಎಕ್ಸೈಟೆಡ್ ಬಂದ್ರೆ ಹಸುವಾಗಿತ್ತು ಆಕಟ. ಮತ್ತೇನೇನು ಊಟ ಮಾಡಿಲ್ಲ. ಸೊ ನೋಡೋಣ, ಟ್ರೈ ಮಾಡ್ತೀವಿ, ನಿಮಗೂ ತೋರಿಸ್ತೀವಿ. ಲೋಚೋ ಲೋಚೋ ತಿಂದ್ಮೇಲೆ ಅದ್ಯಾವ್ದ ಚೌತಾ ಬಜಾರ್ಗೆ ಹೋಗುದು, ಶಾಪಿಂಗ್ ಮಾಡೋದೈತ್ಲ. ಅದಕ್ಕೆ ಈಗ ಹೇಳಿ ಹೋದ್ಮೇಲೆ ಮತ್ತ ನಿಂತಿರ್ಬೇಕು, ಮತ್ತ ಟಯರ್ಡ್ ಆಗಬಾರ್ದು. ಸರ್ಕ ಮತ್ತೆ ಊಟ ಮಾಡ್ಲತ್ತ. ಆಮೇಲೆ ನಿನ್ ಪ್ರತ್ಯೇಕ ನೀ ಎಟ್ ಬೇಕಂತ ಶಾಪಿಂಗ್ ಮಾಡಲ್ಲ, ಸುಮ್ಮನೆ ಇಟ್ಬಿಡ್ತೇನೆ. ಮಾರ್ಕೆಟ್ ಏನೋ ಭಾಳ ದೊಡ್ಡದೈತಂತ. ಸೊ ನಾವೆಲ್ಲ ತಗೊಳ್ಳೋ ತನಕ ನೀವು ನಿಂತಿರ್ಬೇಕು. ಮತ್ತ ಟ್ರಾಫಿಕ್ ಭಾಳ ಇಲ್ಲ ಇಲ್ಲಿ. ಇಲ್ಲಿ ಮೊದ್ಲು ಅದೇ ಟ್ರಾಫಿಕ್ ಜಾಮ್ ಆಗಕ್ಕಿಲ್ಲ, ರನ್ನಿಂಗ್ ಇರ್ತೈತಿ. ಲೋಚೋ ತಿಂದ್ಮೇಲೆ ಚೌತಾ ಬಜಾರ್ಗೆ ಹೋಗೋದು ಪ್ಲಾನ್ ಐತಿ. ಆಕ್ಚುಲಿ ನಾನು ಏನಾರ ಇಲ್ಲೇ ತಿನ್ನೋದು ಅಂತ ಅನ್ನತೀನಿ. ಬಟ್ ಇವ್ರು ಬಂದ ಅನ್ನಕತ್ತಕ್ಕೆ ಗುಜರಾತ್ಗೆ ಹೋಗಿವಿ ಮತ್ತು ಲೋಚೋ ತಿನ್ಲಿಲ್ಲ ಅಂದ್ರೆ ಹೆಂಗ. ಸೊ ಅದೇನ್ ಲೋಚೋ ನನಗೇನು ಗೊತ್ತಿಲ್ಲ ಆಕ್ಚುಲಿ ಹೆಂಗಿರ್ತೈತಿ ಏನಿರ್ತೈತಿ. ಎಲ್ಲಕ್ಕಿಂತ ಮಜಾ ಅಂದ್ರೆ ಪ್ಲೇಸ್ ಹೆಸರು ಮತ್ತೆ ತಿನ್ನೋ ಹೆಸರು ಕನ್ಫ್ಯೂಸ್ ಆಗತ್ತೆ ನಮ್ಗೆ. ಆಕ್ಚುಲಿ ಇಲ್ಲಿ ಪ್ಲೇಸ್ ಹೆಸರು ಯಾವುದು ಮತ್ತು ತಿನ್ನೋ ಫುಡ್ ಹೆಸರು ಯಾವುದು ಯಾರು ಹೇಳಿದ್ರು ಇಲ್ಲ ನಮಗೆ ಚೆನ್ನಾಗಿ ಪ್ಲೇಸ್ ಹೆಸರು ಯಾವ್ದು ಹೇಳ್ರಿ, ಫುಡ್ ಹೆಸರು ಯಾವ್ದು ಹೇಳ್ರಿ ಅಂತ ಹಿಂಗಲ್ಲ ನನಗೆ. ಸೊ ಹೊಂಟೀವಿ. ಹೆಂಗೋ ಹಸು ಆಗೈತಿ, ಅದನ್ನ ತಿನ್ಬೇಕು, ಅದು ಇದು ತಿನ್ನೋದಕ್ಕಿಂತ ಟ್ರೈ ಮಾಡಬೇಕು ಅಂತ. ಅದನ್ನ ತಿಂದ ಮೇಲೆ ಬಜಾರ್ಗೆ ಹೋಗೋದು ಪ್ಲಾನ್ ಐತಿ. ಬಂದೀವಿ ನಾವ. ಅಲ್ಲೇನ್ ಕಾಣ್ಸಕತ್ತಲ್ಲ ಜಾನಿ ಲೋಚೋ ಹೌಸ್ ಅಂತ, ಅಲ್ಲಿ. ಸೊ ಬರ್ರಿ ಹೋಗೋಣ ಒಳಗ. ಸ್ಪೆಸಿಫಿಕ್ಲಿ ಇದ ಅಂಗಡಿಗೆ ಯಾಕೆ ಕರ್ಕೊಂಡ್ ಬಂದಿರಿ? ಬಾ ಫೇಮಸ್ ಐತಿಲ್ಲ ಅದಕ್ಕೆ. ಲೋಚೋ ಅಂದ್ರೆ ಆಲ್ಮೋಸ್ಟ್ ಸೂರತ್ ಬಂದಾರಲ್ಲ ಲೋಚೋ ಇಲ್ಲೇ ಟ್ರೈ ಮಾಡ್ತಾರ. ಅದಕ್ಕೆ ಬಂದೀವಿ. ಬಟ್ ನೋಡ ನಮ್ ಬ್ಯಾಡ್ಲಕ್ 4 ರಿಂದ 8 ಅಷ್ಟೇ ಇರತ್ತೆ ಸಂಜೆಗೆ ಇದು. ಸೊ ಈಗ 4 ಆಗೈತಿ, ಇನ್ನೂ ಒಂದು 10 ನಿಮಿಷ ನಿಲ್ಬೇಕತ್ತ. ಗುಜರಾತ್ಗೆ ಬಂದು ಭಾಳ ಮೆಹನತ್ ಮಾಡ್ಬೇಕಾಗತ್ತೆ ತಿನ್ನಕ. ಆಕ್ಚುಲಿ ಹಂಗೆ ಎಲ್ಲರೂ ಏನಾರ ತಿಂದು ಬಿಡ್ತಿದ್ವಿ. ಬಟ್ ಸ್ಪೆಸಿಫಿಕ್ಲಿ ನಮಗೆ ಲೋಚೋನ ಟ್ರೈ ಮಾಡ್ಬೇಕಿ. ಮತ್ತೆ ಇಲ್ಲಿ ಬಂದ್ವಿ, ಅದು ಅಂಗಡಿನೂ ಇನ್ನೂ ಚಾಲು ಇಲ್ಲ. ಚಾಲು ಐತಿ, ಮಾಡಕತ್ತಾರು. 10-15 ನಿಮಿಷ ವೇಟ್ ಮಾಡ್ಬೇಕು ಅಂತಂದ್ರ ಕಾಣ್ಸಕತ್ತಲ್ಲ ಹಿಂದೆ ಜಾನಿ ಲೋಚೋ ಹೌಸ್. ಗುಜರಾತಿ ಲ್ಯಾಂಗ್ವೇಜ್ ಒಳಗೆ ಬರ್ದಾರು. ಸೊ ನೋಡ್ರಿ, ಎಲ್ಲ ಬೋರ್ಡ್ ಫುಲ್ ಎಲ್ಲ ಗುಜರಾತಿ ಲ್ಯಾಂಗ್ವೇಜ್ ಒಳಗೆ ಅದಾವು. ಮತ್ತೆ ಇಲ್ಲಿ ಒಬ್ರು ಅಂದ್ರೆ ಒಬ್ರು ಮಾಸ್ಕ್ ಹಾಕೊಂಡಿಲ್ಲ ಅಂತಿಲ್ಲ, ಎಲ್ಲಾರು ಅಂದ್ರೆ ಎಲ್ಲಾರು ಮಾಸ್ಕ್ ಹಾಕೊಂಡಾರು. $1,000 ರೂಪಾಯಿ ದಂಡ ಐತಿ. ಬಿಕಾಸ್ ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ $1,000 ರೂಪಾಯಿ ದಂಡ. 1,000 ಕೈಯಾಗ ಇಟ್ಕೋರಿ, ಇಲ್ಲಾಂದ್ರೆ ಮುಖದ ಮೇಲೆ ಮಾಸ್ಕ್.
ಇದ ಬಟರ್ ಲೋಚೋ ಇದ ಸಿಜ್ವಾನ್ ಲೋಚೋ 2 ಫ್ಲೇವರ್ ತಗೊಂಡಿವಿ ನೋಡಕ್ಕೆ 2 ಫ್ಲೇವರ್ ಹೆಂಗೈತೆ ಅಂತ ಬೇರೆ ಬೇರೆ ತೊಗೊಂಡಿರೇನ ಹಾಂ ಯಾವ್ದು ಬಟರ್ ಯಾವ್ದು ಸೈಜ್ ಇದು ಬಟರ್ ಸಿಜ್ವಾನ್ ಕಡ್ಲಿ ಕಾಳು ಏನೈತಲ್ಲ ಅದರಲ್ಲೇ ಮಾಡ್ತಾರತ್ತೆ ಇದನ್ನ ಪೇಸ್ಟ್ ಮಾಡಿ ಹಾಂ ಕಡ್ಲಿ ಕಾಳನ್ನ ರಾತ್ರಿ ಬೆಳತನಕ ನಾನು ಅದನ್ನ ಕಾಳರೆ ಕಾಣೋ ಅಲ್ಲೂ ಅದನ್ನ ಮುಂಜಾನೆ ಅದು ಮಾಡ್ತಾರಂತ ಸಂಜೆ ಟೈಮ್ದಾಗ ಭಾಳ ಫೇಮಸ್ ಆಗತ್ತೆ ಇದೆಲ್ಲ ಫೈನಲಿ ನಿಮ್ಮ ವಿಶ್ ಕಂಪ್ಲೀಟ್ ಆಯ್ತು ಲೋಚೋ ಲೋಚೋ ಬಂದಾಗಿಂದ ಲೋಚೋ ಲೋಚೋ ಇಷ್ಟು ವೇಟ್ ಮಾಡಿದ್ದ ಸಾರ್ಥಕ ಐತಿ ಅದ್ಯಾವ್ದ ನೀವು ತಿನ್ನತ್ತಿದ್ದೀಗ ಸಿಜ್ವಾನ್ ಅದು ಟ್ರೈ ಮಾಡ್ರಿ ಬಟರ್ ಇದ್ರೊಳಗೆ ಭಾಳಷ್ಟು ಫ್ಲೇವರ್ಸ್ ಅದಾವು ಅಲ್ಲೆಲ್ಲ ಬೋರ್ಡ್ ಹಚ್ಚಾರು ಅದ್ರೊಳಗೆ ಒಂದು ಸಿಜ್ವಾನ ಒಂದು ಬಟರ್ ನೋಡ್ಬೇಕು ಅಂತ ನಾವು ತೊಗೊಂಡಿವಿ ಮೇಲೆ ಉಳ್ಳಾಗಡ್ಡಿ ಚಟ್ನಿ ಶೇವ ಎಲ್ಲ ಹಾಕಿ ಕೊಡ್ತಾರು ಕರ್ನ ಎರಡು ಮುಗಿಸ್ರಲ್ಲ ಲೋಚೋ ತಿಂದ್ವಿ ಈಗ ಚೌತಾ ಬಜಾರ್ಗೆ ಹೋಗ್ಬೇಕಂತ ಮುಂದೆ ಸರ್ಕಲ್ಗೆ ಹೋದ್ರೆ ಅಲ್ಲಿ ಶೇರಿಂಗ್ ರಿಕ್ಷಾ ಸಿಗ್ತಾವಂತ ಅಲ್ಲಿ 10 ರೂಪಾಯಿ ಒಳಗೆ ಬಿಡ್ತಾರಂತ ಅದರ್ವೈಸ್ ನಮ್ಗೆ ಇಲ್ಲೆಲ್ಲ ರಿಕ್ಷಾದವ್ರು ಏನು ಬೇಕಾದ್ರೆ ರೇಟ್ ಹೇಳಕತ್ತಾರು ಹೊರಗಿನವ್ರಣ್ಣ ಚೌತಾ ಬಜಾರ್ ಅಂದ್ರೆ ಲೇಡೀಸ್ ಅಂತದ ಒಂದು ಲೇಡೀಸ್ ಮಾರ್ಕೆಟ್ ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಭಾಳ ಫೇಮಸ್ ಐತೆ ಅನ್ನೋ ಅಂದ್ರೆ ಲೇಡೀಸ್ ಐಟಮ್ಸ್ ಹೆಚ್ಚು ಸಿಗ್ತಾವ ಆಮೇಲೆ ಲೋಚೋನು ಚಲೋ ಇತ್ತು ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಭಾಳ ಹೊತ್ತು ವೇಟ್ ಮಾಡಿದ್ವಿ ವೇಟ್ ಮಾಡಿದ್ದಕ್ಕೆ ಚಲೋ ಇತ್ತು ವೇಟ್ ಮಾಡಿದ್ದಕ್ಕೆ ಎಂಥದ್ದೇನಪ್ಪ ಅಂತ ಹಿಂಗೇನು ಅನಿಸ್ಲಿಲ್ಲ ಅಲ್ಲಿದ್ದವರು ತಿನ್ಬೋದು ಸಾಫ್ಟ್ ನಾವು ಇಲ್ಲಿ ತನಕ ಏನೇನು ಫುಡ್ ಫೇಮಸ್ ಫುಡ್ ಅಂತ ಏನೇನು ತಿಂದ್ವಲ್ಲ ಅದರ ಮೇನ್ ಬೇಸ್ ಎಲ್ಲ ಕಡ್ಲಿ ಹಿಟ್ಟನೇ ಇತ್ತು ಖಮ್ಮನ್ ಆಗಿರ್ಬೋದು ಅಥವಾ ಮನೇನು ತಿಂದ್ವಿ ಅದ ಪಾಪಡ ಜಲೇಬಿ ರಸವಾಲ ಖಮ್ಮನ್ ಆಮೇಲೆ ಈಗ ಲೋಚೋ ಸೊ ಹೀಗಾಗಿ ಬಂತು ಸರ್ಕಲ್ ರಿಕ್ಷಾ ಹಿಡಿಬೇಕಲ್ಲ ಸೊ ಇದೆ ಆ್ಯಕ್ಚುಲಿ ಮೇನ್ ಚೌತಾ ಬಜಾರ್ ನಾವೆಲ್ಲ ಒಳಗೆ ಬಂದೀವಿ ಐ ಡೋಂಟ್ ನೋ ನಾ ಮಾತಾಡಿದ್ದು ನಿಮಗೆ ಕೇಳ್ಸತ್ತೆ ಇಲ್ಲೋ ಕೇಳಿಸ್ಲಿಲ್ಲ ಅಂದ್ರೆ ನಾ ವಾಯ್ಸ್ ಓವರ್ ಕೊಡ್ತೀನಿ ಆಮೇಲೆ कैसा 100 रुपये कौन सा भी ತಗೋತಿ ಕೊಡ್ರಿ ನಾವು ಇವು ಬಾರಿ ನೋಡಿ ಎಲ್ಲ ಇದೇನಿದೆ ಗಾರ್ಲಿಕ್ ಪಾಪಡ್ ತಳಗ್ ಬರ್ದಾರ ಮತ್ತೇನೇನದಾವು ವೆರೈಟಿ ಬ್ಲ್ಯಾಕ್ पेपर पापड़ अदाव ये क्या है जीरा हमारे पापड़ का आटा है ऐसा कच्चा खाने का। हाँ हाँ ओके टिक्की है ग्रीन चिली पापड़ ಇದು ನಡೀತೈತೆ ಫ್ಲೈಟ್ ಹಾಂ ನಡೀತೈತಲ್ಲ ಪಕ್ಕ ಹಾಂ ಸ್ಪೈಸಸ್ ಅಷ್ಟೇ ನಡೆಯಂಗಿಲ್ಲ 20 रुपये खिचड़ी इंस्टेंट चावल का गर्दी है ना फुल ಫುಲ್ ಗರ್ದಿ ಐತಿ ಎಲ್ಲ ನೋಡಬಹುದು ಗರ್ದಿ ಒಳಗೆ ಕಾಣೋ ಹೋಗ್ಯಾರ ಯಾರು ಫುಲ್ ಬರ್ರಿ ಕ್ಯಾಪ್ ಅದಾವು ಸಾಕ್ಸ್ ಅದಾವು ಕಾಣೋಗ
ಎಲ್ಲ ತೋರ್ಸತ್ತೆ ನಾ ನಿಮಗೆ ಕ್ಯಾಪ್ ಅಂಗಡಿ ಐತಿ ಸಾಕ್ಸ್ ಅಂಗಡಿ ಐತಿ ಶೂಸ್ ನಾವು ವೈಟ್ ಶೂಸ್ ನಾವು ಇದಕ್ಕೆ ನೋಡತ್ತಿದ್ವಿಲ್ಲ ನೋಡಿ ನೋಡು ಭಾರಿ ಭಾರಿ ಅದ ಹೌದಾ ಹೆಂಗದಾವ ಏನ್ ಪಾನಿಪುರಿ ಮತ್ ಬೇರೆ ಬೇರೆ 4 ನೀರ್ ಅದಾವಲ್ಲ ಒಂದೊಂದ್ ಫ್ಲೇವರ್ ಹಾಕ್ತಾರೇನ್ ಪ್ರತಿಯೊಂದ್ ಇದ್ರೊಳಗ ಹಾ ಇಲ್ಲ ಮಸ್ತ್ ಐತೆ ಇಸ್ರಿ ಈ ಕಡೆ ಬಾ ಅವ್ರಿಗೆ ಮಸ್ತ್ ಅದಾವ ಯಾವತ್ತು ಆಗತ್ತೆ ಆಕ್ಚುಲಿ ಇಲ್ಲಿ ಶಾಪಿಂಗ್ ಮಾಡೋಂಗ್ ಭಾಳ ಅಂದ್ರೆ ಭಾಳ ಐತಿ ಅರ್ಧ ಶಾಪಿಂಗ್ ಮಾಡೇನ್ ನಾನು ನಮ್ ಬೆಳಗಾವ್ ಒಳಗ್ ಕಡೆ ಬಜಾರ್ ಐತ್ಲಾ ಅದ ರೀತಿನ ಐತಿ ಹೌದಾ ಅದ ಇಷ್ಟನೇ ಐತಿ ಭಾಳ ದೊಡ್ಡದೈತಿ ನಮ್ ಕಡೆ ಬಜಾರ್ ಇದಕ್ಕಿಂತ ಸ್ವಲ್ಪ ಸಣ್ಣದೈತಿ ಬಟ್ ಸೇಮ್ ಹಂಗ ಐತಿ ಮನಿಗ್ ಹೋಗೋಣ ತೋರಿಸ್ತೀನಿ ಏನೇನ್ ತಗೊಂಡೇನಿ ಅಂತ ಜಸ್ಟ್ ಈಗ ಬಂದ್ವಿ ಚೌತಾ ಬಜಾರ್ದಿಂದ ಬಜಾರ್ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಕಂಡಪಟ್ಟಿ ದೊಡ್ಡದೈತಿ ಸಾಕಾಗಿ ಹೋಯ್ತು ನಡುದು ಮತ್ತು ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೇನು ಭಾಳ ಹಂಗೆ ಎಲ್ಲಾರ ಕಡೆಯಿಂದ ಏನು ಕೇಳಿದ್ನಲ್ಲ ಆಕಿ ಚೌತಾ ಬಜಾರ್ಗೆ ಹೋಗಿ ಬರ್ರಿ ಭಾಳ ಕಡಿಮೆ ಹಂಗೆ ಹಿಂಗೆ ಅಂತ ಬರೀ ಏನು ನನಗೆ ವಾವ್ ಫ್ಯಾಕ್ಟರ್ ಅಂತ ಏನೂ ಅನ್ನಿಸ್ಲಿಲ್ಲ ಬಿಕಾಸ್ ಬೆಳಗಾವ್ ಒಳಗೂ ಸೇಮ್ ಹಿಂಗನ ಕಡೆ ಬಜಾರ್ ಐತಿ ಸೇಮ್ ಹಿಂಗೆ ಐತಿ ಇಷ್ಟ ಏನ ಇದ್ರಕ್ಕಿಂತ ಸ್ವಲ್ಪ ಸಣ್ಣದಿರ್ಬೋದು ಬಟ್ ಪ್ರಾಡಕ್ಟ್ ಅಲ್ಲಿ ಏನು ಸಿಗ್ತಾವು ಎಲ್ಲ ಅಂದ್ರೆ ಎಲ್ಲ A to Z ಅದೇ ಇಲ್ಲಿ ನೋಡಕ್ ಸಿಕ್ತು ಆಮೇಲೆ ಅಲ್ಲಿನ ಪ್ರೈಸ್ ಐತಲ್ಲ ಸೇಮನ ಪ್ರೈಸನು ಇಲ್ಲೇ ಇತ್ತು ಸೊ ಹಂಗೆ ನನಗೆ ಒಂದ ಪರಿ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ನೋಡಕತ್ತೀನಿ ಅಥವಾ ಅದನ್ನ ಪ್ರಾಡಕ್ಟ್ ಎಷ್ಟು ಕಡಿಮೆ ಪ್ರೈಸ್ ಒಳಗೆ ಈ ರೀತಿ ಏನೋ ಹಿಂಗೆ ಅಜಾಬ್ ಅಂತ ಏನೋ ಆಗಲಿಲ್ಲ ನಾರ್ಮಲ್ನೇ ಇದ್ದು ಇನ್ನು ಹೋಗಿವಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನಾರು ಶಾಪಿಂಗ್ ಮಾಡ್ಕೊಂಡು ಬಂದೀವಿ ಅಲ್ಲಿ ಕಂಡಾಪಟ್ಟಿ ರಶ್ ಇತ್ತು ಕಂಡಾಪಟ್ಟಿ ಗರ್ದಿ ಇತ್ತು ಅಲ್ಲಿ ನಾನು ಮಾತಾಡ್ಬೇಕಂತ ಟ್ರೈ ಮಾಡಿದ್ನಿ ಬಟ್ ನಾ ಮಾತಾಡ್ರೂ ನಿಮಗೇನು ಕೇಳಿಸ್ತಿಲ್ಲಾಗಿತ್ತು ಅಷ್ಟು ಯಾಕಂದರೆ ಎಲ್ಲ ಮಾರೋರು ತೊಗೊಳೋರು ಈ ರೀತಿ ಎಲ್ಲ ಇತ್ತು ಎಲ್ಲರ ಗದ್ದಲ ಆವಾಜ ಸೊ ಹೀಗಾಗಿ ಎಷ್ಟಾಗ್ತದೆ ಅಷ್ಟು ನಾನು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡೀನಿ ಈಗ ನಾನು ಏನೇನು ತೊಗೊಂಡು ಬಂದೀನಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ನಾ ಏನೇನು ತಂದೇನಿ ನಿಮಗೆ 1 by 1 ತೋರಿಸ್ತೀನಿ ನನಗೆ ಒಂದೇ ಯೂನಿಕ್ ಏನು ಅನಿಸ್ತಂದ್ರೆ ಇವು ಹಪ್ಪಳ ಬಿಕಾಸ್ ಇವು ಗಾರ್ಲಿಕ್ ಪಾಪಡ್ ಅದಾವು ಅಂದ್ರೆ ಬೆಳ್ಳುಳ್ಳಿ ಹಪ್ಪಳ ಅದಾವು ಸೊ ಇದು ಒಂದನ್ನು ನನಗೆ ಒಂಥರ ಡಿಫ್ರೆಂಟ್ ಯೂನಿಕ್ ಅನಿಸ್ತು ಸೊ ಇವನ್ನ ಟ್ರೈ ಮಾಡೋನು ಅಂತ ತೊಗೊಂಡು ಬಂದೀವಿ ಪಾಪಡ್ ಬಟ್ ಮನೆಗೆ ಹೋಗೋ ತನಕ ಇವು ಚಂದಂಗೆ ಹಿಂಗೆ ಉಳಿಬೇಕು ಬಿಕಾಸ್ ಲಗೇಜ್ ಎಲ್ಲ ಫ್ಲೈಟ್ ಒಳಗೆ ಹಿಂದೆ ಹಾಕ್ತಾವ್ರು ಸೊ ಮುರಿಬಾರ್ದು ಅಂತ ನಾನು ಹೋಪ್ಸೋ ಮಾಡಕತ್ತೀನಿ ನೋಡೋನು ಏನೇನು ಆಗ್ತೈತಿ ಈ ಒಂದು ಜೋಡ್ ಬ್ಯಾಂಗಲ್ಸ್ ನಾನು ನನಗೆ ತೊಗೊಂಡಿನಿ ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಒಳಗೆ ಆಮೇಲೆ ನಮ್ಮ ಸಾನು ಕಡೆ ಅಂತೂ ಆಲ್ಮೋಸ್ಟ್ ಅಲ್ಲಿ ಏನೇನು ಇದ್ವು ಅಲ್ಲ ಆಲ್ರೆಡಿ ಮನ್ಯಾಗೆಲ್ಲ ಇದ್ದು ಆಕಿಗೆ ಏನು ತೊಗೋಬೇಕು ಅಂತ ತಿಳಿವಲ್ತಾಗಿತ್ತು ಸೊ ಹಿಂಗಾಗಿ ಆಕಿಗೆ ಈ ರೀತಿ ಒಂದು ಗಾಡಿ ತೊಗೊಂಡಿವಿ ಜಸ್ಟ್ ಕರೆ ಹೇಳ್ದಂದ್ರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸೊ ಅಲ್ಲಿ ಹೋಗಿವಿ ಏನಾರ ತೊಗೊಳೋದು ಅಂತ ತೊಗೊಂಡಿವಿ ಅದರ್ವೈಸ್ ಅಲ್ಲಿ ಏನೇನಿದ್ದವು ಎಲ್ಲ ನಮ್ಮ ಊರಾಗ ಸಿಗ್ತಾವೆ ಮತ್ತು ಆಲ್ರೆಡಿ
ನಮ್ಮ ಅಂಗಡಿನೂ ಅಲ್ಲೇ ಕಡೆ ಬಜಾರ್ ಒಳಗೆ ಇರೋದ್ರಿಂದ ಸಾನ್ವಿಗ ಹೋಗ್ತಾ ಬರ್ತಾ ನಾವು ಅವೆಲ್ಲ ವಸ್ತು ತಗೊಂಡಿವಿ. ಮನ್ಯಾಗ ಅಕ್ಕಿ ಕಡೆ ಎಲ್ಲ ಅಟುನ್ಕಿ ಅದಾವು. ಇನ್ನೇನಾರೇ ತಗೊಳ್ದು ಅಂತ ಡಿಫ್ರೆಂಟ್ ಗಾಡಿ ತಗೊಂಡ್ಬಿಟ್ವಿ. ಆಮೇಲೆ ಇವು ಸರ ತೋರಿಸ್ತೀನಿ ಈಗ ಸದ್ಯ, ಯಾಕಂದ್ರೆ ಇವು ಸದ್ಯ ಒಂದ್ ಸ್ವಲ್ಪ ಟ್ರೆಂಡ್ ಒಳಗದಾವು ಈ ರೀತಿ. ಸೊ ಈ ರೀತಿ ಫ್ಯಾನ್ಸಿ ಬರ್ತಾವ ಇವ. ಸೊ ಕುರ್ತಿ ಮೇಲೆ ಅದು ಅಥವಾ ನಮ್ದು ಜೀನ್ಸ್ ಟಾಪ್ ಮೇಲೆ ಅಥವಾ ಈಗ ನಾ ಏನ್ ಹಾಕೊಂಡೆಲ್ಲ ಜಂಪ್ ಸೂಟ್ ಇದ್ರ ಮೇಲೆ ಅದು ಎಲ್ಲ ಚಂದ ಮಸ್ತ್ ಅನಸ್ತತಿ. ಸೊ ನಾನು ಇದನ್ನೆಲ್ಲ ಎಕ್ದಮ್ ನಿಮಗ್ ಒಮ್ಮೆ ತೋರ್ಸಾತೀನಿ. ಇದ್ರೊಳಗೆಲ್ಲ ಮಿಕ್ಸ್ ಐತಿ. ನಂದುನು ಐತಿ, ವೀಣಾ ಅಕ್ಕಂದನು ಐತಿ, ಆರ್ವಿದು ಐತಿ, ಪೂರ್ವಿದು ಐತಿ, ಸಾನ್ವಿದು ಐತಿ, ನಮ್ಮ ಮಮ್ಮಿದು ಐತಿ. ಸೊ ಜಸ್ಟ್ ಸಿಂಪ್ಲಿ ತೋರ್ಸಾಕತ್ತೀನಿ. ಆಮೇಲೆ ಈ ರೀತಿ ನೇಲ್ಸ್, ನನಗ ಇವ್ ನೇಲ್ಸ್ ಬಾಳ ದಿನ ಆಯ್ತು ಟ್ರೈ ಮಾಡೋದಿತ್ತು. ಸೊ ಅಲ್ಲಿ ಸಿಕ್ತು ಅಣ್ಣ ತಗೊಂಡ್ಬನ್ನಿ. ಬಾಳ ದಿನ ಆಯ್ತು ಇದನ್ನ ಹಚ್ಕೊಂಡ್ ನೋಡ್ಬೇಕು ಯಾವ ರೀತಿ ಆಗ್ತೈತಿ. ನೋಡೋಣ ಹಚ್ಕೊಂಡ್ ಮುಂದೆ ನಿಮ್ಗೂ ತೋರಿಸ್ತೀನಿ ನಾನು, ಬಿಕಾಸ್ ನಂಗೆ ಟ್ರೈ ಮಾಡೋದೈತಿ. ಇವು ನಂಗೆ ಸೇರ್ದು ಭಾಳ ನಾನು ಸಾನು ತಗೊಂಡ್ ಬಂದೀನಿ. ಇವು ನಮ್ಮ ಮಮ್ಮಿದು ನಾರ್ಮಲ್ ಕ್ಲಿಪ್ಸ್. ಆಮೇಲೆ ಇವು ಒಂದ್ ಜೋಡ್ ವೀಣಾಕಾಗ ಆಕ್ಸಿಡೈಸ್ಡ್ ಜುಮ್ಕಿ, ಬಿಕಾಸ್ ಈಗ ಸದ್ಯ ಆಕ್ಸಿಡೈಸ್ಡ್ ಜ್ಯುವೆಲರಿ ಭಾಳ ಟ್ರೆಂಡ್ ನೋಡ್ದೈತಿ. ನಮ್ಮವ್ರಂತೂ ಫುಲ್ ಬೋರ್ ಆದ್ರು. ಈ ರೀತಿ ಬೋರ್ ಮಾಡಿಸ್ನ ನಿಮ್ಮ ನಮ್ಮವ್ರಿಗೆ ಮೊದ್ಲ ಶಾಪಿಂಗ್ ಅಂದ್ರೆ ಆಗಿ ಬರಂಗಿಲ್ಲ. ಪಟ ಮಾಡ್ಬೇಕ, ಕೊಡಿಸ್ತಾರು ಪಟ ಮಾಡ್ಬೇಕ. ಇದು ಮಮ್ಮಿಗ. ಇವು ನಾರ್ಮಲ್ ಇಯರಿಂಗ್ಸ್ ಅದಾವು, ಕ್ಲಿಪ್ ಅದಾವು, ಇವೇನೇನು ತೋರ್ಸಂಗಿಲ್ಲ. ಇದು ಒಂದು ಈ ರೀತಿ ಬ್ಯಾಗ್. ಸೊ ಇಷ್ಟ ಮಾಡೀನಿ. ಸಿಂಪ್ಲಿ ಎಲ್ಲರೂ ಊರಾಗ ಸಿಗ್ತಾವ, ಅವು ಐಟಮ್ ಅದಾವು. ಮೊದ್ಲ ಏನ್ ಹಂಗೇನು ಡಿಫ್ರೆಂಟ್ ಅನ್ನಿಸ್ತಿಲ್ಲ. ಇಲ್ಲಿದೊಂದು ದೊಡ್ಡ ಮಾರ್ಕೆಟ್ ನೋಡೋದಿತ್ತು ಹೆಂಗೈತಿ ಅಂತ. ಸೊ ಚಲೋ ಐತಿ ಫುಲ್. ಅಂದ್ರೆ ಇಲ್ಲಿ ಲೋಕಲ್ ಮಂದಿ ಸಲುವಾಗಿ ಚಲೋ ಐತಿ ಏನಾರ ಐಟಮ್ಸ್ ತಗೊಳಕ. ಬಟ್ ಡಿಫ್ರೆಂಟ್ ಅಂತ ಏನ್ ಅನಿಸ್ಲಿಲ್ಲ ಅಷ್ಟನ. ಚಲೋ ನಡದ್ ಕಾಲು ಉಸಾಕತ್ತಾವ. ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ, ಆಮೇಲೆ ಮತ್ತೆ ನಿಮಗ್ ಸಿಗ್ತೀನಿ. ಆಗಲೇ ಬಹಳಷ್ಟು ಸುತ್ತಾಡ್ಕೊಂಡು ಬಂದಿದ್ವಿ. ಸೊ ರೆಸ್ಟ್ ಇಂಪಾರ್ಟೆಂಟ್ ಇತ್ತು, ರೆಸ್ಟ್ ಬೇಕಾಗಿತ್ತು. ಕಾಲ್ ಬಾಳ್ ನುಸಾಕತ್ತಿತ್ತು, ಹಿಂಗಾಗಿ ಒಂದ್ ಸ್ವಲ್ಪ ರೆಸ್ಟ್ ಅಂದ್ರೆ ಮಲ್ಕೊಂಡಿರ್ಲಿಲ್ಲ, ಸುಮ್ಮನೆ ಹಿಂಗ ಸ್ವಲ್ಪ ಆಫ್ಟರ್ ಲಾಂಗ್ ಟೈಮ್ ರಿಲ್ಯಾಕ್ಸ್ ಆಗಿ ಒಂದ್ ಸ್ವಲ್ಪ ಟಿವಿ ನೋಡಕತ್ತಿದ್ನಿ. ಟಿವಿ ಅಂದ್ರೆ ಏನೋ ಸ್ಪೆಸಿಫಿಕ್ ಸೀರಿಯಲ್ ಅಥವಾ ಮೂವಿ ಇಲ್ಲ, ಹಿಂಗ ಸುಮ್ ಟೈಮ್ ಪಾಸ್ ಅತ್ ಏನ್ ಹಚ್ಚೈತಿ ಅದ್ ಹಾಡುಗಳು ನೋಡ್ಕೊತ್ ಕೂತಿದ್ನಿ. ಸೊ ಈಗ ಮತ್ತೆಲ್ಲ ಫ್ರೆಶ್ ಆಗಿ ಡ್ರೆಸ್ ಅದು ಚೇಂಜ್ ಮಾಡಿ ನಿಮ್ ಜೊತೆ ಅಷ್ಟು ಮಾತಾಡೋನು ಮತ್ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ನಿ. ನಾಳೆ ಆಕ್ಚುಲಿ ನಮ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗೋದ್ ಪ್ಲಾನ್ ಐತಿ. ಸೊ ರೆಸ್ಟ್ ಅಂದ್ರೆ ಆಗಲೇ ಏನ್ ಸ್ಪೇರ್ ಟೈಮ್ ಇತ್ತು, ಅದ್ರೊಳಗ ನಾನು ಇವ್ರು ಕೂತ ಅದೇ ಎಲ್ಲ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನೋಡಕತ್ತಿದ್ವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಇಲ್ಲಿಂದ ಹೆಂಗ್ ಹೋಗ್ಬೋದು ಅಥವಾ ಹೆಂಗ್ ಹೋದ್ರೆ ನಮಗ್ ಬೆಟರ್ ಆಗ್ತತಿ, ಕನ್ವೀನಿಯಂಟ್ ಆಗ್ತತಿ, ಜಲ್ದಿ ಮುಡ್ತೀವಿ, ಮತ್ ಅಲ್ಲೆಲ್ಲ ಆಕ್ಚುಯಲ್ ಹೆಂಗೈತಿ, ಸೊ ಅದನ್ನೆಲ್ಲ ಇನ್ಫಾರ್ಮೇಶನ್ ತೆಗಿಯಾಕತ್ತಿದ್ವಿ. ಸೊ ನಾಳೆ ಸ್ಟ್ಯಾಚ್ಯೂ ಆಫ್ ಯೂನಿಟಿದ ಹೋಗಿದ್ದ ಇನ್ ಡೀಟೇಲ್ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ತೀವಿ. ಬಿಕಾಸ್ ನಮ್ ಇಂಡಿಯಾದ ಒಂದು ಪ್ರೌಡ್ ಥಿಂಗ್ ಅಂತ ಹೇಳ್ಬಹುದು. ಸೊ ಇಲ್ಲಿ ತನ ಬಂದಿವಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಲ್ದ ಹೋದ್ವಿ ಅಂದ್ರೆ ಗುಜರಾತ್ ಬಂದೇನು ಫೈದಾನ ಆಗ್ಲಿಲ್ಲ ಅಂತ ಹೇಳ್ಬಹುದು. ಸೊ ಹಿಂಗಾಗಿ ನಮಗೂ ನೋಡೋದೈತಿ. ಸೊ ನಾಳಿನ ಬ್ಲಾಗ್ ಒಳಗೆ ಇನ್ ಡೀಟೇಲ್ ನಾವು ಹೆಂಗ್ ಹೋದ್ವಿ, ಹೆಂಗ್ ಹೋಗ್ಬೇಕು, ಆಮೇಲೆ ಎಷ್ಟ್ ಅಲ್ಲಿದ ಟಿಕೆಟ್ ಆಗಿರ್ಬೋದು, ಬುಕಿಂಗ್ ಯಾವಾಗ ಮಾಡ್ಬೋದು, ಹಿಂಗೆಲ್ಲ ಏನೇನ್ ಇನ್ಫಾರ್ಮೇಶನ್ ಐತಿ ಅದೆಲ್ಲ ನಾಳಿನ ಬ್ಲಾಗ್ ಒಳಗೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನಾಳಿನ ಬ್ಲಾಗ್ ನೋಡೋದ್ ಮಿಸ್ ಮಾಡ್ಬೇಡ್ರಿ. ಸೊ ಈಗ ಡಿನ್ನರ್ ಮಾಡ್ಬೇಕು, ಮಲ್ಕೋಬೇಕು, ಬಿಕಾಸ್ ನಾಳೆ ಜಲ್ದಿ ಎದ್ದೋಗೋದೈತಿ. ನಾಳೆ 8 ಗಂಟೆ ಅಂದ್ರೆ ರೆಡಿಯಾಗಿ ಕುಂಡ್ರದೈತಿ, ಬಿಕಾಸ್ ಇಲ್ಲಿಂದ ಅದು 3 ತಾಸಿನ ಜರ್ನಿ ಐತಿ. ಸೊ ಹಿಂಗಾಗಿ ಮುಂಜಾನೆ ನಾನು ನಿಮಗ ವಿಟಾಮಿನ್ ಸಿ ವಾವ್ದು ಡೈಲಿ ಫೇಸ್ ಜೆಲ್ ತೋರಿಸಿದ್ನಿ. ಈಗ ವಾವ್ ಸ್ಕಿನ್ ಸೈನ್ಸ್ ಸ್ಲಿಪ್ಪಿಂಗ್ ನೈಟ್ ಜೆಲ್ಲು ತೋರಿಸಿದ್ನಿ, ಅದನ್ನು ಹಚ್ಕೊಳಕತ್ತಿದ್ನಿ. ಸೊ ಮುಂಜಾನೆ ಹೇಳಿದ್ನಿ, ಹಿಂಗಾಗಿ ನೈಟ್ನು ನಿಮಗ್ ತೋರಿಸ್ಬೇಕು ಅಂತ ಜಸ್ಟ್ ಹಚ್ಕೊಳಕತ್ತಿದ್ದೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಸಿಂಪಲ್ ಮುಂಚೆನೆ ಹೇಳ್ದಾಗನ ಭಾಳ ಏನೋ ಡಿಫ್ರೆಂಟ್ ಇಲ್ಲ ಅಪ್ಲಿಕೇಶನ್, ಬರೀ ಅದನ್ನ ಒಂದ್ ಸ್ವಲ್ಪ ಫಿಂಗರ್ ಟಿಪ್ಸ್ ಒಳಗೆ ತಗೊಂಡು ಸ್ಕಿನ್ನಿಗೆ ಹಚ್ಕೊಳ್ದೈತೆ ಅಷ್ಟ.
ಮುಂಜಾನೆ ನಾನು ಆಲ್ರೆಡಿ ನಿಮಗೆ ಹೇಳಿನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಬೋದು ಅಂತ. ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಬೇಡ ಅಂದ್ರೆ ನಿಯರೆಸ್ಟ್ ಸ್ಟೋರ್ ಒಳಗೂ ಅವೈಲೇಬಲ್ ಅದಾವು, ನೀವು ಚೆಕ್ ಮಾಡ್ಬೋದು. ಮತ್ತು ಚಲೋ ಥಿಂಕ್ ಏನಂದ್ರೆ ವಾವ್ ಸ್ಕಿನ್ ಸೈನ್ಸ್ ಇದು ಇಂಡಿಯನ್ ಬ್ರ್ಯಾಂಡ್ ಐತಿ, ಇಂಡಿಯನ್ ಪ್ರಾಡಕ್ಟ್ ಐತಿ. ಸೊ ನೀವು ಬಿಂದಾಸ್ತ್ ಚೆಕ್ ಮಾಡಬಹುದು. ಕರಿಣ ಒಂಥರ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ, ಒಂಥರ ಹೆಲ್ದಿ ಅನಿಸ್ತೈತಿ. ಸೂಪರ್ ಡ್ರೈ ಸ್ಕಿನ್ ಯಾರ್ದೈತಿ ಅವ್ರಿಗೆ ಇದು ಫೀಲಿಂಗ್ ತಿಳ್ಕೊಬಹುದು. ಬಿಕಾಸ್ ನನ್ನ ಡ್ರೈ ಸ್ಕಿನ್ ಐತಿ, ಈ ರೀತಿ ಜೆಲ್ ಹಚ್ಕೊಳ್ಳೋಣ ಭಾಳ ಒಂಥರ ಚಲೋ ರಿಲ್ಯಾಕ್ಸ್ ಫೀಲ್ ಆಗ್ತೈತಿ. ಸೊ ಚಲೋ, ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗ ಮುಗ್ಸಾಕತ್ತೀನಿ. ಇವತ್ತಿನ ಡೇ ಒಳಗೆ ನಾವು ಏನೇನ್ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡೀನಿ, ಎಷ್ಟ್ ಆಗ್ತೈತೆ ಅಷ್ಟ. ಬಿಕಾಸ್ ಎಲ್ಲಾ ಕಡೆ ಶೂಟ್ ಮಾಡೋದು ಪಾಸಿಬಲ್ ಇಲ್ಲ, ಯಾಕಂದ್ರೆ ಒಂದೊಂದ್ ಕಡೆ ಭಾಳ ರಶ್ ಇರ್ತೈತಿ, ಅಲ್ಲೆಲ್ಲಾ ಕಡೆ ಮೊಬೈಲ್ ತಗೊಂಡ್ ಹೋಗೋದು ಮಾತಾಡೋದು ಪಾಸಿಬಲ್ ಆಗ್ಬಾರ್ದು. ಆದ್ರೂ ನಾನು ಟ್ರೈ ಮಾಡಾಕತ್ತೀನಿ ನಿಮ್ ಜೊತೆ ಎಲ್ಲಾ ನಾವು ಏನೇನ್ ಮಾಡತ್ತೀವಿ ಅದನ್ನೆಲ್ಲ ಮೂಮೆಂಟ್ಸ್ ನಿಮ್ ಜೊತೆ ಶೇರ್ ಮಾಡಾಕ. ಐ ಹೋಪ್ ಸೊ ನಿಮಗ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಈ ಬ್ಲಾಗ್ ಅನ್ನ ಶೇರ್ ಮಾಡ್ರಿ. ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಬೈ ಬಾಯ್.